ಗುರೂಜಿ, ವಿರಾಮಕ್ಕೆ ಮುನ್ನ ನೀವು ನಮ್ಗೆ ಒಂದು ಆಶ್ಚರ್ಯಕರವಾದ ಘಟನೆಯನ್ನ ಹೇಳ್ತಾ ಇದ್ರಿ. ಇವಾಗ ಏನ್ ತಿಳಿಸ್ಕೊಡ್ತಿದ್ದೀರಾ? ಈಗ ನಮ್ಮ ಸಂಸ್ಕಾರಗಳಲ್ಲಿ ಬಹಳಷ್ಟು ವಿಚಾರಗಳಿದೆ. ಆ ಸಂಸ್ಕಾರ ವಿಚಾರನ ಮಾತಾಡೋಣ. ರಾಹುಕೇತುಗಳು ಸಂಸ್ಕಾರದಲ್ಲಿ ಸೇರಿದಾಗ ಏನಾಗತ್ತೆ ಅಂತ ನಿಮಗೆ ಹೇಳಿದ್ದೆ. ಜೀವನ ಚರಿತ್ರೆಯಲ್ಲಿ ರಾಹುಕೇತು ಅನ್ನೋದು ಒಂದು ಯುಗದಿಂದ ಬಂದಿರತಕ್ಕಂಥ ಒಂದು ಸಂಪ್ರದಾಯ, ಸಂಸ್ಕಾರ ಅಂತ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಆಚರಣೆ ಅಂತಿರುತ್ತೆ. ಆಚರಣೆ ಸಂಪ್ರದಾಯವಾಗತ್ತೆ. ಆಚರಣೆ ಸಂಪ್ರದಾಯವಾದಾಗ ಸಂಸ್ಕಾರದಲ್ಲಿ ಸೇರಿಕೊಂಡು, ಹಾಗೆ ನೋಡಿ ನಿಮ್ಮ ಸಂಸ್ಕಾರಗಳು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ನೋಡಿದ್ರ ಅವ್ರ ಮನೆ ಸಂಸ್ಕಾರ ಅಂದರೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಸಂಪ್ರದಾಯ ಅಂದರೆ ಹೀಗಿರ್ಬೇಕಮ್ಮ ಅಂತ ಹೇಳಿ ವಯಸ್ಸಾದವ್ರು ಹೇಳೋರು. ಕೆಲವರು ಬಂದ ತಕ್ಷಣ ಹುಡುಗಿರ ಕೈಯಲ್ಲಿ ಹಾಡು ಹೇಳ್ಸೋರು, ತದನಂತರ ನಡ್ಕೊಂಡು ಬನ್ನಿ ಅನ್ನೋರು. ಅದಾದ ಮೇಲೆ ಏನು ಮಾಡಿ ಅಂತಕ್ಕಂಥ ವಿಚಾರಗಳನ್ನು ಎಲ್ಲವೂ ಎಲ್ಲ ರೀತಿಯಲ್ಲಿ ಜುಟ್ಟನ್ನು, ಜಡೆಯನ್ನು ಎಲ್ಲವೂ ನೋಡೋರು. ಪರೀಕ್ಷೆ ಮಾಡ್ತಕ್ಕಂಥ ವಿಧಾನಗಳೆಲ್ಲ ಸಾಕಷ್ಟಿವು. ಯಾತಕ್ಕೆ ಅಂದರೆ ಅವಳು ಸ್ವಲ್ಪ ನಕ್ಕಾಗ, ಓಹೋ ಸ್ವಲ್ಪ ನಗಮ್ಮ ಅಂತ ಯಾಕಂತಿದ್ರು, ಹಲ್ಲುಗಿಲ್ಲೆಲ್ಲ ಗಟ್ಟಿಗಿದೆಯಾ ಅಂತ. ನಡ್ಕೊಂಬ ಅಮ್ಮ ಅಂದರೆ ಕೈ ಕಾಲೆಲ್ಲ ಊಣ ಇದೆಯಾ ಏನಾದರೂ ಇಲ್ವಾ ಅಂತ. ಕಣ್ಣು ಕಲ್ಲೆಲ್ಲ ಪರಿಪೂರ್ಣವಾಗಿ ಗಂಟ್ಲೆಲ್ಲ ಚೆನ್ನಾಗಿದೆ ಒಂದು ಹಾಡೇಳು ಅನ್ನೋರು. ಹಾಗೆ ಪ್ರತಿಯೊಂದಕ್ಕೂ ಏನಾದರೂ ಒಂದು ಹೇಳ್ತಾ ಇರ್ತಕ್ಕಂಥರು. ಅಂದರೆ ದೂರದಲ್ಲಿ ಒಂದು ನಕ್ಷತ್ರವನ್ನು ತೋರಿಸ್ಬಿಟ್ಟು, ಗಂಡ ಅರುಂಧತಿ ನಕ್ಷತ್ರ ಅಂದರೆ ಯಾಕೆ ತೋರಿಸ್ತಿದ್ರು ಅಂದರೆ ಅರುಂಧತಿ ಬಹಳ ಪವಿತ್ರವತ ಅಂತ. ಆ ಪತಿವ್ರತೆಯಾಗಿರ್ತಕ್ಕಂಥ ಪವಿತ್ರವಾದ ನಕ್ಷತ್ರ, ನೀನು ಅದೇ ರೀತಿಯಾಗಿರ್ಬೇಕಮ್ಮ ಅಂತ ಹೇಳಿ ಗಂಡ ಮದುವೆ ಆದ ತಕ್ಷಣ ಹೆಂಡತಿಗೆ ತೋರಿಸ್ತಾನೆ. ಯಾಕೆ? ಗಂಡ ಚೆನ್ನಾಗಿರ್ಬೇಕು ಅಂತ ಹೆಂಡತಿ ಕಡೆನೋ ಇನ್ನೊಂದೇನಾದ್ರು ತೋರಿಸ್ಬೇಕಾಗಿತ್ತ ಬೇಡವಾ? ಆ ಶಾಸ್ತ್ರನೂ ಮಾಡಿದ್ರು, ಆದರೆ ಸೀಕ್ರೆಟ್ ಆಗಿ ಮಾಡಿಬಿಟ್ರು. ಅದನ್ನು ಮಾಧ್ಯಮದಲ್ಲಿ ಸೀಕ್ರೆಟ್ ಆಗಿ ನಾವು ಹೇಳೋಕ್ಕಾಗಲ್ಲ. ಆದ್ದರಿಂದ ಕೆಲವೆಲ್ಲ ಅವರೇ ಕದರಿಸೋಬೋದು, ನಾವೇ ಕದರಿಸ್ಬಿಡ್ತೀವಿ. ಅದನ್ನೆಲ್ಲ ನೀವು ಏಕಾಂಗಿಯಾಗಿ ಬನ್ನಿ, ಆಶ್ರಮದಲ್ಲಿ ಕಳಿಸ್ಕೊಡ್ತೀನಿ. ಆದರೆ ವಿಚಾರ ಏನು ಅಂದರೆ, ಕೆಲವೆಲ್ಲ ತಿಳ್ಕೋಬೇಕಾದ್ರೆ ಕೆಲವ್ರಿಗೆ ರಹಸ್ಯ ಅನ್ನೋರು, ಕೆಲವ್ರಿಗೆ ಏನು ಅಂದರೆ ಗುಟ್ಟು ಅನ್ನೋರು. ಇಲ್ಲಿ ಏನು ಗುಟ್ಟು ರಹಸ್ಯ ಅನ್ನೋದಿಲ್ಲ. ಕೆಲವ್ರಿಗೇನು ಅಂದರೆ ಸತ್ಯ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ. ಹೌದಾ? ಆ ಪರಿವರ್ತನೆ ಮಾಡ್ಕೊಳ್ಳೋದೇ ಸಂಸ್ಕಾರ. ಇದರಲ್ಲಿ ನಮ್ಮ ಮನೆಯಲ್ಲೇ ಸಂಸ್ಕಾರ ಅಂದರೆ ಅತ್ತೆ ಸೊಸೆಗೆ ಗೌರವ ಕೊಡಲೇಬೇಕು ಅಂತಿತ್ತು, ಸೊಸೆ ಅತ್ತೆಗೆ ಗೌರವ ಕೊಡಲೇಬೇಕು ಅಂತಿತ್ತು. ಆದರೆ ಕೆಲವರಲ್ಲಿ ಯಾತಕ ಹಾಳಾಯಿತು ಅಂದರೆ, ಅಕಸ್ಮಾತ್ ಮನೆಯಲ್ಲಿ 2 ಜಡೆ ಇದ್ರೆ ಸಂಸಾರ ಹಾಳು ಅಂತ. 2 ಜಡೆ ಅಂದರೆ ಏನು? ಇವಳು 2 ಜಡೆ ಹಾಕೊಂತಾಳೆ ಅಂತಲ್ಲ. ಅವ್ರ ಮನೇಲಿ ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳಿದ್ದರೆ ಅವ್ರಿಗೆ ಬೇರೆ ಕೆಲಸ ಇರಲ್ಲ ನೋಡಿ. 24 ಗಂಟೆ ಅಣ್ಣನ ಹೆಂಡತಿ ಮೇಲೆ ದೂಷಣೆ ಮಾಡ್ತಾ ಇರೋದು. ತಮಗೆ ತಮ್ಮದೇ ಆದಂಥ ಸ್ವಾತಂತ್ರ್ಯ ಹೊಟ್ಟೋಗುತ್ತೆ. ಇವಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ, ಹೈಲೈಟ್ ಆಗಿಬಿಡ್ತಾಳೆ ಇವಳು. ಅಂದರೆ ಗಂಡನಿಗೆ, ಅಂದರೆ ಇವಳ ಅಣ್ಣನಿಗೆ ಆ ಕಡೆ ಅತ್ತಿಗೆ ಆಗೋದ್ಲು. ಆದರೆ ಅಣ್ಣನಿಗೆ ಹೆಂಡತಿ ಜೊತೆನೇ ಇರ್ತಾಳೆ. ಆದ್ದರಿಂದ ಅವಳದ ಒಂದು ಮರುವೆಲ್ಲ ಹೊಟ್ಟೋಯ್ತೇನೋ ಅನ್ನೋದಕ್ಕೆ ಒಂದು ಇನ್ಫೀರಿಯರಿಟಿ. ತಾಯಿ ತನ್ನ ತಾಯಿನೇ ಅತ್ತೆಯಾಗಿ ಕೆಲವ್ರು ಹೇಳ್ಕೊಡಕ್ಕೆ ವಿಚಾರಕ್ಕೋಸ್ಕರ ಕೆಲವು ತಾಯಿಂದ ತಿರ್ಕೊಂಡ್ಬಿಡ್ತಾರೆ. ಕೆಲವರು ತಾಯಿಂದ್ರು, ಬಾಯಂಸ್ಕೊಂಡು ಕೂತಾಳೆ ಸಾಕು, ದೊಡ್ಡವರು ಗೌರವ ಚಿಕ್ಕವರು ಗೌರವ ಇಲ್ಲ ನಿನಗೆ, ಬಾಯಂಸ್ಕೊಂಡು ನೀನು ಕೆಲಸ ನೋಡ್ಕೊ ಹೋಗು ಅಂತ ಬೈದು ಕಳಿಸ್ತಾರೆ. ಆಗ ನಿಜವಾದ ಅತ್ತೆ ಅಂತ ಹೇಳ್ಬೋದು. ಹಾಗೆ ಅತ್ತೆ ಸೊಸೆ ಅಂದ್ರೆ ಒಂದು ಸಂಪ್ರದಾಯ, ಸಂಸ್ಕಾರ ಅನ್ನೋದು ಮೊದಲಿಂದ ಬರಬೇಕಾದ್ರೆ ಏನು ಧರ್ಮ? ಪ್ರತಿಮಾ ಪೂರ್ವಕವಾಗಿ ನಾರಿಯ ಪ್ರಥಮ ಧರ್ಮ ಅನ್ನೋರು. ಅಂದರೆ ಎಲ್ಲ ಹೆಣ್ಣು ಮಕ್ಕಳು ಬಂದ ತಕ್ಷಣ ತವರು ಮನೆಗೆ ಬಂದಾಗ ಯಾವ ಕಾಲಕ್ಕೂ ಅತ್ತೆಗೇರನ್ನ ಗೌರವನ್ನ ಕೊಡಲೇಬೇಕು. ಈ ಅತ್ತಿಗೆಯರ್ ಗೌರವ ಕೊಡಲೇ ಯಾಕೆ ಬೇಕು ಅಂದರೆ, ಜೀವನದಲ್ಲಿ ಅತ್ತಿಗೆ ಅನ್ನೋಳು ತಾಯಿ ಸಮಾನ ಅಂತ ಹೇಳ್ತಾ ಇದ್ರು. ಅಂದರೆ ಇವಳಿಗಿಂತ ದೊಡ್ಡವಳಾಗಿರ್ತಾಳೆ. ಯಾವತ್ತು ಅಣ್ಣ ಅಂದರೆ ಗೌರವದಿಂದ ಅವನು ಕಾಪಾಡತಕ್ಕಂಥವನಾಗ್ತಾನೆ, ಸಂಸಾರದಲ್ಲಿ ಒಂದು ಹೊಣೆಯನ್ನು ಹೊತ್ಕೊಂಡಿರ್ತಾನೆ. ಇವಳಿಗೆ ನಾಳೆ ಮದುವೆ ಆಗಿಬಿಟ್ಟಿದ್ರೆ ಬಾಯಿ ಮುಚ್ಕೊಂಡು ಹೆಂಡತಿ ತಾನು ತನ್ನ ಮನೆಗೆ ಹೊಟ್ಟೋದ್ರೆ ಉತ್ತಮ. ಮದುವೆ ಆದಮೇಲೂ ಬಹಳ ಜನ ತನ್ನ ತಾಯಿಂದ್ರ ಮನೇಲೇ ಬಂದು ಬಿದ್ದಿರ್ತಾರೆ. ಅದೇನು ದರಿದ್ರದವರು ದೇವರೇ ಬಲ್ಲ. ಮದುವೆ ನೀವು ಆಗೋದ ಮೇಲೆ ಬಾಯಿ ಮುಚ್ಕೊಂಡು ನಿಮ್ಮ ಗಂಡನ ಮನೇಲಿ ಬಿದ್ದಿರಬೇಕೇ ಹೊರತು, ನಿಮ್ಮ ತಾಯಿ ಮನೆಗೆ ಬಂದು ಅಣ್ಣನ ಹೆಂಡತಿ ಅತ್ತಿಗೆ ಇವ್ರನ್ನೆಲ್ಲ ಕಲ್ಮಶ ಮಾಡೋದು, ನಿಮ್ಮ ತಾಯಿಗೆ ಬಂದು ಫಿಟ್ಟಿಂಗ್ ಇಟ್ಬಿಟ್ಟು ಹೋಗೋದು, ಇದೆಲ್ಲ ಬಹಳ ಕಚಡ ಬುದ್ಧಿಗಳು. ಈ ಚೀಪ್ ಮೆಂಟಾಲಿಟಿ ನಿಮಗೆ ಒಂದು ಸಂಸ್ಕಾರ ಬರೆದಿದ್ರೆ ಈ ರೀತಿ ಆಗುತ್ತೆ. ಅದೇ ನೀವು ಬಾಯಿ ಮುಚ್ಕೊಂಡು ನಿಮ್ಮಲ್ಲಿದ್ರೆ ಹಬ್ಬ ಆಚರಣೆಗೆ ಬನ್ನಿ, ಕರೀತಾರೆ, ಅರಿಶಿನ ಕುಂಕುಮ ಗೌರವ ತಗೊಳ್ಳಿ, ಹೊರಗೆ ಹೊರಟೋಗಿ. ಅದು ನಿಜವಾದ ಗೌರವ, ಘನತೆ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಗಂಟೆಗಟ್ಟಲೆ ನನ್ನ ಗಂಡ ಸರಿ ಇಲ್ಲ ಅಂತ ಸುಳ್ಳು ಹೇಳೋದು, ಅಥವಾ ಯಾವ ಕಾಲಕ್ಕೂ ಸಂಸಾರ ನಡೆಸೋ ಯೋಗ್ಯತೆ ನಿನ್ನ ಹತ್ರ ಇಲ್ಲದೆ ಇರೋದ್ರಿಂದ, ಆ ಗಂಡನ್ನ ಸರಿ ಮಾಡಕ್ಕೆ ನಿನ್ನ ಹತ್ರ ತಾಕತ್ ಇಲ್ಲದೆ ಇರೋದ್ರಿಂದ, ಕೆಳಗೆ ಬಿದ್ದೋಗಿದ್ದೀನಿ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳಿ ಇಲ್ಲಿ ಬಂದುಬಿಟ್ಟು ಆ ಅತ್ತೆ ಮನೇಲಿ ಅಂದರೆ ತಾಯಿ ಮನೇಲಿ ತನ್ನ ಮನೇಲಿ ಕೂತ್ಕೊಂಡ್ಬಿಟ್ರೆ, ಗಂಟೆಗಟ್ಟಲೆ ಹಿಂಗೆ ಕೂತ್ಕೊಂಡ್ರೆ ಅತ್ತೆ ಆದವಳು ಏನು ಮಾಡ್ತಾಳೆ? ಏನೇ ಮನೆಗೆ ಹೋಗಿ ಬಂದರೆ ನನ್ನ ಮಗನ ನೋಡ್ಕೋ ಅಂತ ನಿನ್ನ ಕಟ್ಟಿರೋದು, ನನ್ನ ಮನೆ ಸಂಸಾರ ನೋಡ್ಕೋ ಅಂತ ನಿನ್ನ ಕಟ್ಟಿರೋದು, ನಿನಗೆ ಒಂದು ಗೌರವ ಘನತೆ ಅಂತ ಒಂದು ಸಂಸ್ಕಾರವಾಗಿ ಇಟ್ಟಿರೋದು. ಅದರಲ್ಲಿ ನಿನಗೆ ಆ ಮನೆ ಗೊಂಚಲು ಅಂದರೆ ಬೀಗದ ಕೈ ಗೊಂಚಲು ಕೊಟ್ಬಿಡೋರು. ಜವಾಬ್ದಾರಿ ಇರಲಿ ಅವಳಿಗೆ, ಎಲ್ಲವನ್ನು ತಿದ್ದುಕೊಳ್ಳಿ, ಅಲ್ಲಿರ್ತಕ್ಕಂಥ ವ್ಯವಹಾರವೆಲ್ಲ ನೋಡ್ಕೊಳ್ಳಿ ಅಂತ ಕೊಡೋರು. ಅಂದರೆ ನೀನು ಅತ್ತೆಗಿಂತಾನು ಜೋರಾಗಿರ್ಲಿ ಅಂತ ನಿನ್ನ ಕೊಟ್ಟಿದ್ರೆ ಬೀಗತ್ಗೆ, ನೀನು 24 ಗಂಟೆ ನಿಮ್ಮಮ್ಮನ ಮೇಲೆ ಬಿದ್ದಿದ್ರೆ ಏನು ಬಂತು ಗೌರವ ಘನತೆ? ಎಲ್ಲಿ ಹೋಗಿದ್ಯಾ ಅಂದರೆ ಟಿಫನ್ ಬಾಕ್ಸ್ ಪಕ್ಕದ ರೋಡಲ್ಲಿ ನಮ್ಮಮ್ಮನ ಮನೆ ಹೋಗಿ ಬಂದೆ ಅಂತ. ಕೆಲವರು ಹೆಣ್ಣು ಮಕ್ಕಳಿಗೆ ಏನು ಅಂದರೆ, ಒಂದು ಯಾವತ್ತೂ ಅಲ್ಲ ಈಗಲ್ಲ ಆ ಕಾಲದಿಂದನೂ ಬಂದಿರತಕ್ಕಂಥದ್ದೇನು ಅಂದರೆ, ಯಾವಾಗಲೂ ಅವ್ರ ಮನೆ ತಾಯಿ ಕಡೆನೇ ಸಪೋರ್ಟೇ ಹೊರತು
ಗಂಡನ ಮನೆ ಕಡೆ ಯಾರಾದರೂ ಬಂದರೆ ಒಂದು ಕಿಂಚಿತ್ ಗೌರವ ಇಲ್ಲಪ್ಪ. ಅವ್ರ ಮನೆ ಕಡೆ ನಗ್ಕೊಳ್ಳೋದು, ಏನು ಹೊರಗಡೆಯಿಂದ ಸ್ವೀಟ್ ತರಿಸೋದೇನು, ಕಾಫಿ ತರಿಸೋದೇನು, ಹೊರಗಡೆ ಅಕಸ್ಮಾತ್ ಏನಿಲ್ಲದೆ ಇದ್ರು ಸಾಲ ಮಾಡಿ ತರಿಸ್ತಾರೆ ಚೆನ್ನಾಗಿ ನೋಡ್ಕೊಂಡಂಗೆ ಆಗಬೇಕು ಅಂತ. ಅದೇ ಗಂಡನ ಮನೆ ಕಡೆ ಬಂದ್ರು ಅವರು ನಮ್ಮ ಅಕ್ಕ ತಂಗಿರಿದ್ದ ಹಾಗೆ ಅಂತ ಹೇಳಿ ಆ ಒಂದು ಗೌರವ ನೀನು ಕೊಡೋದು ಕಲ್ತ್ಕೊಂಡಿದ್ರೆ ಹೆಣ್ಣು ಮಗಳಾಗಿದ್ದವಳು, ಆಗ ನಿಜವಾದ ಸೊಸೆ, ನಿಜವಾದ ಗೌರವಸ್ಥೆ ಆಗ್ತೀಯ. ಆಗ ಅವ್ರ ಮನೆಯಿಂದ ಕರ್ಕೊಂಬಂದು ಏನೇ ಮಾಡಿದ್ರು ನೀನು ನಿನ್ನದು ಉಳಿಸ್ಕೋಬೇಕು. ನೀವಲ್ಲಿ ಏನೇ ಮಾಡಬೇಕು, ನಾನು ಸಂಪ್ರದಾಯನ ಉಳಿಸ್ತೀನಿ, ಏನೇ ಮಾಡ್ಕೊಳ್ಳಿ, ನನ್ನ ಕರ್ತವ್ಯ ನಿಷ್ಠೆ ನಾನು ಮಾಡ್ತೀನಿ ಅಂತ ನೀನು ಕೂತ್ಕೊಂಡಾಗ ದೃಢ ನಿರ್ಧಾರವಾಗಿ ಬಹಳ ಚೆನ್ನಾಗಾಗತ್ತೆ. ಆಗ ಗೌರವಶಾಲಿ ಆಗ್ತಾರೆ. ನಿನ್ನ ಕಡೆ ನಿನ್ನ ಅತ್ತೆಯನ್ನು ವಾಲ್ತಾಳೆ. ಆಗ ಒಂದು ಸಂಪ್ರದಾಯ, ಗಂಡನು ಸಂತೋಷ ಪಡ್ತಾರೆ. ನೋಡಿದ್ಯಾ, ಪರವಾಗಿಲ್ಲ, ನನ್ನ ಮನೆ ಕಡೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇನ್ನೊಬ್ರು ಕೆಲವರು ಇದ್ದಾರೆ ಗಂಡಸರು, ಅವ್ರೇನು ಗೊತ್ತಾ, ಹೆಂಡತಿ ಮನೆ ಕಡೆನೇ ಕೆಲಸ ಮಾಡ್ತಿರ್ತಾರೆ. ತಮ್ಮ ಮನೇಲಿ ಟ್ಯೂಬ್ಲೈಟ್ ಹೋಗಿ 1 ತಿಂಗಳಾಗಿರುತ್ತೆ, 2 ತಿಂಗಳಾಗಿರುತ್ತೆ, ಕರೆಂಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ ಬಿಸಾಕಿರ್ತಾರೆ. ಪಾಪ ಅವಳಕ್ಕ ಬಾಣಂತನಕ್ಕೋ ತಂಗಿನೋ ಬಾಣಂತನಕ್ಕೋ ಬಂದಿರ್ತಾಳೆ. ಬಂದಿರೋವಳಿಗೆ ಕರೆಂಟೇ ಇರಲ್ಲ. ಇವ್ರ ಮನೆ ಟ್ಯೂಬ್ಲೈಟ್ ಹಾಕ್ಸಿರಲ್ಲ, ಅತ್ತೆ ಮನೆಗೆ ಹೊಸ ಹೊಸ ಬಲ್ಬ್ ಹಾಕ್ಸಿರ್ತಾನಂತೆ. ಹೋಗಿ ಮನೆ ಅಳಿಯ ಅಲ್ವಾ, ತೊಳಿತಾ ಇರ್ತಾನೆ, ಅಲ್ಲಿ ಹೋಗಿ ಫಸ್ಟ್ ಕ್ಲಾಸ್ ಆಗಿ ಮಾಡಿರ್ತಾನೆ ಟ್ಯೂಬ್ಲೈಟು. ಕಕ್ಕಸೆ ಇಲ್ವಂತರಿ ಅವ್ರ ಮನೇಲಿ ಹಿಂದ್ಗಡೆ ಹೋಗಿ ಬರಕ್ಕೆ. ಅದಕ್ಕೋಸ್ಕರ ಏನು ಮಾಡೋಣ ಅಂತೇಳಿ ಒಂದು ಹೊಸ ಲೆಟ್ರಿನೇ ಕಟ್ಕೊಡ್ತಾನೆ. ಹೆಂಚಿದೆ, ಮೋಲ್ಡ್ ಹಾಕೊಳ್ಳೋಣ ಬಿಡಿ ಅತ್ತೆ ಅಂತ ಹೇಳಿ ಎಲ್ಲ ಫಸ್ಟ್ ಕ್ಲಾಸ್ ಮಾಡ್ಕೊಡ್ತಾನೆ. ಈ ಥರ ಅಳಿಯಂದ್ರು ಇರ್ತಾರೆ. ಜನಗಳು ಯಾವುದು ತಿಳ್ಕೊಳ್ಳಿ, ತಮ್ಮ ಮನೆ ದೋಸೆ ತೂತಾಗಿದ್ದಾಗ ಇಡೀ ಜಗತ್ತನ್ನೆಲ್ಲ ಒಳ್ಳೇದು ಮಾಡಕ್ಕೆ ಹೋದ್ರೆ ಪ್ರಯೋಜನವಿಲ್ಲ. ನೀವು ನಿಮ್ಮನೆ ಸೊಸೈಟಿನ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಕ್ಲೀನ್ ಯುವರ್ ಬ್ಲಡಿ ಹೌಸ್, ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ರೋಡು, ಆಮೇಲೆ ಸೊಸೈಟಿ. ನೀನು ಎಲ್ಲ ದೇಶ ಸೇವೆ ಮಾಡಿಕೊಂಡು ಜನಾರ್ದನ ಸೇವೆ ಅಂತ ಅನ್ಕೊಂಡ್ಬಿಟ್ಟು ಮನೆಯಲ್ಲಿ ಎಲ್ಲಾ ಕುಂದುಕೊರತೆಗಳು ಇಟ್ಕೊಂಡಾಗ ಜೀವನದಲ್ಲಿ ಯಾವತ್ತು ಮುಂದೆ ಬರೋದು? ಇದು ಸಂಸ್ಕಾರವಲ್ಲ. ಈ ಸಂಸ್ಕಾರಗಳನ್ನ ಸಂಪ್ರದಾಯವಾಗಿ ಇಟ್ಕೊಂಡ್ಬಿಟ್ಟಿರ್ತಕ್ಕಂಥ ವಿಚಾರಗಳನ್ನ ಆ ಕಾಲದಿಂದ ಬಂದಿರತಕ್ಕಂಥ ಗೌರವಶಾಲಿ ಹೆಣ್ಣು ಮಕ್ಕಳೇ ಪದ್ಮಿನಿ ಜಾತಿ ಸ್ತ್ರೀ ಈ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅದೆಲ್ಲ ಬೇಡವೇ ಬೇಡ. ಅಂದ್ರೆ ಈ ಮಧ್ಯ ಅತ್ತೆ ಸೊಸೆ ಗಲಾಟೆನೇ ಬೇಡ ಅಂತ ಏನು ಅರ್ಥ ಗೊತ್ತಾ? ಫಸ್ಟ್ ಕಂಡೀಷನ್ ಏನ್ರಿ, ನಿಮ್ಮ ಮಗನ ಮದುವೆ ಮಾಡಿದ ತಕ್ಷಣ ನನ್ನ ಮಗಳನ್ನ ಕೊಟ್ಟದ್ಮೇಲೆ ನೀವು ಬೇರೆ ಮನೆ ಮಾಡ್ಬೇಕು ಅಳಿ ಅಂದ್ರೆ ಅಲ್ಲಿ ಶುರು ಆಗತ್ತೆ. ಹಾಗಿದ್ರೆ ನನ್ನ ಮಗಳನ್ನ ಕೊಡ್ತೀವಿ, ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ನೀವು ನಿಮ್ಮ ಆಸ್ತಿಯಲ್ಲಿ ಅರ್ಧ ಭಾಗನೋ ಅಥವಾ ಪೂರ್ತಿ ಭಾಗ ನನ್ನ ಮಗಳ ಹೆಸರು ಬರಬೇಕು. ನಾಳೆ ಗ್ಯಾರಂಟಿ ಇಲ್ಲ, ಇವರಿಗೆ ನಂಬಿಕೆನೇ ಇಲ್ಲ, ಅಳಿಯನ್ ಯಾಕೆ ಕೊಡಬೇಕು? ಅದನ್ನು ಬಿಟ್ಟು ಆ ಅಳಿಯನಿಗೆ ಕೊಡ್ತಕ್ಕಂಥ ವಿಚಾರ. ಅವನ ಮೇಲೆ ಗಂಜಿನೋ ಅಂಬ್ಳಿ ಹಾಕ್ತಾನೋ, ಹೆಂಡತಿನ ಸಾಕ್ತಾನೋ ಬಿಡ್ತಾನೋ, ಬೀದಿಗೆ ಬಿಡ್ತಾನೋ, ಅದು ಬೇರೆ ಪ್ರಶ್ನೆ. ಯಾವನೇ ಆದ್ರೂ ತನ್ನ ಕರ್ತವ್ಯ ನಿಷ್ಠೆಗೆ ಮಾಡ್ಕೊಳ್ಳೋ ಅಂತ ಗಂಡು ಸಿಕ್ಕದ ಪಕ್ಷದಲ್ಲಿ ಕೊಟ್ಬಿಡ್ಬೇಕು. ಇಲ್ಲ, ನಂಬಿಕೆ ಇಲ್ಲದೆ ಬಾಯಿ ಮುಚ್ಕೊಂಡು ನಿಮ್ಮಲ್ಲಿ ಇಟ್ಕೋಬೇಕು. ಅದನ್ನು ಬಿಟ್ಟು ಫಸ್ಟ್ ಕಂಡೀಷನ್ನ ಸೆಕೆಂಡ್ ಕಂಡೀಷನ್ ಗಂಡನ ಒಪ್ಕೊಳ್ಳೋ ಅಂಥದ್ದೇನು? ಆ ಹೆಣ್ಣು ಮಕ್ಕಳು ಈ ಕಾಲದಲ್ಲಿ ತಂದೆ ತಾಯಿಂದ್ರು ಕೂಡ ಸಪೋರ್ಟ್ ಮಾಡಿ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದೀರಾ ಅನ್ನೋದೇ ನಿಜವಾದ ಸತ್ಯ ಘಟನೆ. ವಿರಾಮ ತನ್ನೇ ಮತ್ತಷ್ಟು ಮಾತಾಡೋಣ. ಈಗ ಇರತಕ್ಕಂಥ ಈ ಸಂಸ್ಕಾರದಲ್ಲಿ ಸಾಕಷ್ಟು ವಿಚಾರಗಳಿದೆ, ಎಷ್ಟು ಹೇಳಿದ್ರು ಸಾಲದು. ಆದರೂ ಸಹ ನೀವು ಕೇಳುತ್ತಾ ಇದ್ದಾಗ ಹೌದಲ್ವೇ ಅಂತ ಸ್ವಲ್ಪ ಹಿಂದೆ ಮುಂದೆ ನಿಮ್ಮನೆ ನೆಂಟರು, ನಿಮ್ಮ ಅಕ್ಕದ ಪಕ್ಕದ ಮನೆ, ನಿಮ್ಮನೆ ದೋಸೆ ಹೆಂಚೇ ತೂತೆ ಆಗ್ಬಿಟ್ಟಿರುತ್ತೆ ಅಲ್ವೇ?